ರೈತರ ಕೆಲಸ ಮೊದಲಿಗೆ ಮಾಡಿ ಹಾಸನ ತಹಸೀಲ್ದಾರ್ ಕಚೇರಿಯಲ್ಲಿ ಅಧಿಕಾರಿಗಳಿಗೆ ಎಚ್.ಡಿ. ರೇವಣ್ಣ ಖಡಕ್ ಎಚ್ಚರಿಕೆ. ಹಾಸನ ಜಿಲ್ಲೆಯಲ್ಲಿ ಬಡವರು ಹಾಗೂ ರೈತರ ಮೂಲಭೂತ ಸಮಸ್ಯೆಗಳು ವರ್ಷಗಳಿಂದ ಬಾಕಿ ಉಳಿಯುತ್ತಿರುವುದನ್ನು ಗಂಭೀರವಾಗಿ ತೆಗೆದುಕೊಂಡ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಸೋಮವಾರ ಹಾಸನ ತಹಸೀಲ್ದಾರ್ ಕಚೇರಿಗೆ ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳ ಕಾರ್ಯ ಪದ್ಧತಿಯ ಮೇಲೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಅವರ ಮಾತುಗಳು ಅಧಿಕಾರಿಗಳಿಗೆ ನೇರ ಎಚ್ಚರಿಕೆಯ ಸಂದೇಶವಾಗಿಯೇ ಕೇಳಿಸಿಕೊಂಡವು. ತಹಸೀಲ್ದಾರ್ ಗೀತಾ ಅವರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಕೋರವಂಗಲ ಕಾವಲು ಗ್ರಾಮದಲ್ಲಿ ಸುಮಾರು 200 ರೈತರು ಸಮಸ್ಯೆ 40 ವರ್ಷಗಳಿಂದ ಬಾಕಿ ಇದೆ. ಇನ್ನು ಅರಣ್ಯ ಇಲಾಖೆಯ ಅನುಮತಿ ಬೇಕು ಎಂದು ಹೇಳ್ತೀರಾ? ಇಷ್ಟು ವರ್ಷಗಳಿಂದ ಏನ್ ಮಾಡ್ತಿದ್ದೀರಾ ಎಂದು ಪ್ರಶ್ನಿಸಿದರು. ಆಗಾಗ ಸಭೆ ನಡೆಸುವುದರಿಂದ ಪ್ರಯೋಜನವಿಲ್ಲ. ನೆಲಮಟ್ಟದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಮೊದಲು ನಿಮ್ಮ ಇಲಾಖೆಯ ಕೆಲಸಗಳನ್ನು ಸರಿಪಡಿಸಿ ನಂತರ ಬೇರೆ ಇಲಾಖೆಗಳ ಕಡೆ ಗಮನ ಹರಿಸಿ ಎಂದು ಕಟುವಾಗಿ ಹೇಳಿದರು. ಸಭೆಯ ಮಧ್ಯೆ ರೈತನೊಬ್ಬ ನೇರವಾಗಿ ಬಂದು ಮನವಿ ಸಲ್ಲಿಸಿ ತಾಲೂಕು ಕಚೇರಿಯಲ್ಲಿ ಬಡವರ ಯಾವುದೇ ಕೆಲಸವೂ ಆಗ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಸಭೆಗೆ ತೀವ್ರತೆಯನ್ನ ತಂದಿತು. ಎಷ್ಟು ಬಾರಿ ಬಂದರೂ ಕೆಲಸ ಆಗೋದಿಲ್ಲ, ಅಧಿಕಾರಿಗಳು ಕಚೇರಿಯಲ್ಲಿ ಕುಳಿತುಕೊಂಡು ಜನರನ್ನ ಅಲೆದಾಡಿಸುತ್ತಿದ್ದಾರೆ ಎಂಬ ರೈತನ ಮಾತುಗಳು ವ್ಯವಸ್ಥೆಯ ಮೇಲೆ ಸಾರ್ವಜನಿಕ ಅಸಮಾಧಾನವನ್ನ ಸ್ಪಷ್ಟಪಡಿಸಿತು. ಇದಕ್ಕೆ ಪ್ರತಿಕ್ರಿಯಿಸಿದ ರೇವಣ್ಣ, ರೈತರ ಜೀವನ ಸುಲಭವಲ್ಲ. ಮಕ್ಕಳ ಮದುವೆ ಮಾಡಲು ಹಣವಿಲ್ಲದ ಪರಿಸ್ಥಿತಿ ಇದೆ. ಆದರೆ ಅಧಿಕಾರಿಗಳು ಸಂಬಳ ಪಡೆದು ಜನರನ್ನ ಸುತ್ತಿಸುತ್ತಿದ್ದಾರೆ. ಇದು ತಕ್ಷಣ ಬದಲಾಗಬೇಕು ಎಂದು ಗರಂ ಆಗಿ ಹೇಳಿದರು. ಜಿಲ್ಲೆಯಲ್ಲಿ ಬಾಕಿ ಇರುವ ಅರ್ಜಿಗಳ ಪ್ರಮಾಣದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಅವರು, ಹಾಸನದಲ್ಲಿ ಮಾತ್ರವೇ ಸುಮಾರು 3200 ಅರ್ಜಿಗಳು ಬಾಕಿ ಇವೆ. ದಂಡಿಗನ ಹೋಬಳಿಯಲ್ಲಿ 1200 ಅರ್ಜಿಗಳು ಬಾಕಿ ಉಳಿದಿವೆ. ಉದ್ದೂರು, ಮುದ್ದನಹಳ್ಳಿ ಸೇರಿದಂತೆ ಅನೇಕ ಕಡೆ ಜನ 40 ವರ್ಷಗಳಿಂದ ಮನೆ ಕಟ್ಟಿಕೊಂಡು ವಾಸಿಸುತ್ತಿದ್ರೂ ದಾಖಲೆ ಸಿಗ್ತಿಲ್ಲ. ಇದು ಆಡಳಿತದ ವಿಫಲತೆಯಲ್ಲವೇ ಎಂದು ಪ್ರಶ್ನಿಸಿದರು. ಯಾವಾಗ ಕೇಳಿ ಬಂದರೂ ಕೆಲಸ ಆಗೋದಿಲ್ಲ. ರೈತರ ಜೀವ ತಿನ್ನಲು ಈ ಅಧಿಕಾರಿಗಳು ಇದ್ದಾರೆ ಹೊರತು ಇವರಿಗೆ ರೈತರ ಕಷ್ಟ ಸುಖ ಗೊತ್ತಿಲ್ಲ ಎಂದು ಗುಡುಗಿದ್ರು. ಸರ್ಕಾರ ಸಂಬಳ ಕೊಡ್ತಾರೆ, ಅಚ್ಚುಕಟ್ಟಾಗಿ ಉಂಡು ಕಂಡು ರೈತರನ್ನ ತಿರುಗಿಸ್ತಾರೆ. ಎಲ್ಲೂ ಜಾಗ ಉಳಿಯದೆ ರೈತರು ಗೋವುಗಳ ಮೇಯಿಸಲು ಜಾಗವಿಲ್ಲ. ರೈತರ ಮನೆ ಉಳಿಯಲ್ಲ. ನಾನು ಜಿಲ್ಲಾಧಿಕಾರಿಗಳಿಗೆ, ಉಪವಿಭಾಗಾಧಿಕಾರಿಗಳಿಗೆ ಹಾಗೂ ತಹಸೀಲ್ದಾರ್ ಅವರಿಗೆ ಹೇಳುವುದು ಏನಂದ್ರೆ, ಮೊದಲು ಬಡವರ ಕೆಲಸ ಮಾಡಿಕೊಡಿ, ಆಮೇಲೆ ಬೇಕಾದ್ರೆ ಕ್ರಷರ್, ಕಲ್ಲು ಹೊಡೆಯೋರನ್ನ ನೋಡಿ ಎಂದರು. ರೈತರನ್ನ ಯಾಕೆ ಸುಸಕ್ಕೆ ಹೋಗ್ತೀರಿ ಬೆಳಗಿನ ಸಾಯಂಕಾಲದವರೆಗೆ? ಆಮೇಲೆ ಲ್ಯಾಂಡ್ ಅಕ್ವಿಷನ್ ಆ ದುಡ್ಡು ಆ ರೈತರ ಹತ್ರ ಇವತ್ತು ಕೆಲವು ಮುಳುಗಡೆ ಐತೆ. ಅವ್ರ ಹತ್ರ ಸೈಟ್ ತಗೊಳಕ್ಕಾಗ್ತಾ ಇಲ್ಲ. ಅಲ್ಲಮ್ಮ ಇವ್ರು ಹೇಳಕ್ಕೆ ಹೋದರೆ ನನಗೆ ಟೈಮ್ ಇಲ್ಲ ಸರ್, ಈಗ ಹೇಳ್ತೇವೆ ನಿಮ್ಮ ಎದುರುಗಡೆ. ಆಮೇಲೆ ಫಾರೆಸ್ಟ್ ಇಲಾಖೆ ಸುಮಾರು 30 ವರ್ಷ ಐತೆ. ಅವ್ರು ಗ್ರ್ಯಾಂಡ್ ಟೈಮ್ 30 ವರ್ಷ ಆದ್ರೂ ಫಾರೆಸ್ಟ್ ಇಲಾಖೆಯವರು ನಮಗೆ ಈಗ ಬರಬೇಕು ಅಂದರೆ ಹೆಂಗೆ ಮಾಡ್ತೀರಿ? ಏನು ಮೇಡಮ್ ಅವರೇ ಹೇಳಿ ನೀವೇ. ನಾನು ಮೇಡಮ್ ಅವ್ರಿಗೆ ಹೇಳೋದಷ್ಟೇ. ಮೇಡಮ್ ಅವ್ರು ಹಿಂದಿದ್ದಾಗ ಏನಾಗಿತ್ತು ಆ ತಪ್ಪು ಅವೆಲ್ಲ ಹೇಳೋಕ್ಕೋಲ್ಲ. ಏನಾದ್ರು ಸರಿಯಾಗಿ ಕೆಲಸ ಮಾಡಿದವರು ಮೇಡಮ್ ಅವ್ರದ್ದು ಚರಿತ್ರೆ ಏನೈತೆ ಬಿಡ್ತೀನಿ. ಆಮೇಲೆ ನಾನು ಮೇಡಮ್ ಅವ್ರನ್ನ ಗೌರವಯುತವಾಗಿರ್ಬೇಕು. ಪಾಪ ಹೆಣ್ಮಗು ಒಳ್ಳೆ ಕೆಲಸ ಮಾಡಲಿ ಅಂತ ನಾನು ಹೇಳ್ತೀನಿ. ಅದ್ರ ಮೇಲೆ ಇಲ್ಲ ರೇವಣ್ಣರೇ, ನಾವು ಹಿಂಗೆ ಹೇಳಿದ ಮಾತು ಯಾರೋ ಹೇಳಿದ ಮಾತು ಕೇಳಬೇಕು, ಕೆಲವು ಇವ್ರ ಮಾತು ಕೇಳ್ಕೊಂಡು ನಾನು ನೋಡಮ್ಮ ಯಾರು ಉಳ್ಸೋಕ್ಕೆ ಬರೋಲ್ಲ. ಕಾನೂನು ಬಿಟ್ಟು ರೇವಣ್ಣ ಹೇಳಕ್ಕೆ ಹೋದ್ರು ನೀವು ಉಳ್ಸೋಕ್ಕಾಗಲ್ಲ. ಕಾನೂನು ಬಿಟ್ಟು ನೀವು ಯಾವ ಕಾರಣದಿಂದ ಮಾಡಬಾರ್ದು ಅಂತ ಮನವಿ ಮಾಡ್ತೀನಿ. ಇಲ್ಲ ಸರ್ ನನಗೆ ಶಕ್ತಿ ಐತೆ ಸರ್, ತಡ್ಕೊಳ್ಳೋ ಶಕ್ತಿ ಐತೆ ಅಂದರೆ ಮಾಡ್ತೀನಿ. ನಾನು ಇಷ್ಟೇ ನಿಮ್ಮನ್ನು CCRನ ಫಸ್ಟು ನಿಮ್ಮ ಇಲಾಖೆ ಸರಿಪಡಿಸ್ಕೊಳ್ಳಿ, ಆಮೇಲೆ ಬೇರೆ ಇಲಾಖೆಗೆ ಹೋಗಿ. ಆ ಕೆಲವು ಅಧಿಕಾರಿ ನಾವೇನಾದ್ರು ಹೋದರೆ ಹೊರಗಡೆ ಯಾಕೆ ಬಂದಿದೆ. ನಾನಿಂದ ಎಷ್ಟು ಜನ DC ನೋಡಿದ್ದೀನಿ. ನಾನು 30 ವರ್ಷ ಶಾಸಕರಾಗಿದ್ದೀನಿ. ಏನು ತಿಳ್ಕೊಂಡವ್ರ? ಏನು MLAಗಳು ಹೋದ್ರು ಗುಲಾಮರು ಅಂತ ತಿಳ್ಕೊಂಡವ್ರ? ಅದನ್ನು ಬಿಟ್ಬಿಡ್ಬೇಕು. ನನಗೆ ಗೊತ್ತಿದೆ. ನಾನು ಇನ್ನೂ ತಡೆದಿದ್ದೀನಿ, 1 ವರ್ಷದಿಂದ ನೋಡ್ತಾ ಇದ್ದೀನಿ. ಏನು ಯಾರ ಮನೆ ದುಡ್ಡು 2 ತಿಂಗಳು ಕಚೇರಿಗಳನ್ನೆಲ್ಲ ಬಾಗಿಲಾಕೊಂಡ್ಬಿಟ್ಟು ಸರ್ಕಾರಿ ಫಂಕ್ಷನ್ ಮಾಡ್ತೀನಿ. ನಾನು ಈ ಕಾಲ ಕೇರ್ ಮಾಡಲ್ಲ. ನೀವೇನು ರೈತರನ್ನ ಎಷ್ಟು ಜನ ಕೊಡುತ್ತೀರಿ? ಇಲ್ಲಿ ನೋಡಿದರೆ 40 ವರ್ಷ 50 ವರ್ಷ ಐತೆ. ಅವ್ರು ಸಾಗುವಳಿ ಚೀಟಿ ಕೊಟ್ಟು 50 ವರ್ಷದಿಂದ ಅವ್ರಿಗೆ ದುರಸ್ತಿ ಮಾಡೋಕ್ಕೆ ಏನು ಕಾಯಿಲೆ? 3000 ರೆಕಾರ್ಡ್ ಅವೆ ಅಂತೀರಿ. ಸರ್ವೇರ್ ಏನು ಮಾಡ್ತಾವ್ರೆ? ನಾನು ವಾರಕ್ಕೊಂದ್ಸರಿ ಎಲ್ಲ ಆಫೀಸು ಎಂಥದ್ದು ಜನತಾ ಸಂಪರ್ಕ ಏನು ಸಂಪರ್ಕ ತಿಂಗಳ ಒಂದ್ಸರಿ ಹೇಳೋ ನನಗೆ ಬರೋಕ್ಕಿಲ್ಲ. ಜನಸಂಪರ್ಕ ಸಭೆ ಏನು ಜನಸಂಪರ್ಕ ಸಭೆ ಇದೆ? ಬರೋದು ಜನಸಂಪರ್ಕ ಸಭೆಗೆ
ಅವ್ರು ಹೋಗಿ ಕೈ ಮುಗಿಯೋದು. ಪಾಪ ರೈತರು ಏನು ಮಾಡ್ತೀರಿ ಪಾಪ ಅವರು ಪಾಪದವು. ದಯಮಾಡಿ ಇದನ್ನು ಅವಕಾಶ ಮಾಡಬಾರ್ದು. ನಾನು ಬೇರೆ ವಿಧಾನಸಭೆಗೆ ಏನಾದ್ರು ಮಾಡ್ತೀನಿ ನನ್ನ ಕ್ಷೇತ್ರದಿಂದ ದಯಮಾಡಿ ನಾನು ಮನವಿ ಮಾಡಿ ಇಷ್ಟೇ ತಹಸೀಲ್ದಾರನ್ನ, ವಿಲೇಜ್ ಅಕೌಂಟೆಂಟ್ರನ್ನ, ರೆವಿನ್ಯೂ ಇನ್ಸ್ಪೆಕ್ಟ್ರು, ಡೆಪ್ಟಿ ತಹಸೀಲ್ದಾರು, AC, DC ಇವನ್ನೆಲ್ಲ ಅದೆಷ್ಟು ದಿನದಲ್ಲಿ ಮಾಡ್ತೀವಿ. ಮೇಡಮ್ ಬೆಳೆಯೋರು 15 ದಿನ ಟೈಮ್ ಕೇಳೋದು. ನಾನು 1 ವಾರ ಟೈಮ್ ಕೇಳಿದ್ರು. ನಾನು 15 ದಿನ ತಗೊಂಡಿದ್ದೀನಿ. ಅವ್ರೊಂದು ವಾರ ಹೇಳೋರಲ್ಲ ಸರ್, 15 ದಿನ ತಗೊಂಡು. ಆಮೇಲೆ ಕೆಲವು ಆತನ ಸುತ್ತಮುತ್ತ 4 ವರ್ಷಗಳ ಕಾಲ ಮಹಾನಗರ ಪಾಲಿಕೆ ಆದರೂ 4 ವರ್ಷ ಇವರು ನಮ್ಮ PDOಗಳು, ಪಂಚಾಯಿತಿಯ ವಿಲೇಜ್ ಅಕೌಂಟೆಂಟ್ಗಳು ಮತ್ತು ಕೆಲವು ನಗರಸಭೆ ಅಧಿಕಾರಿಗಳು ಹ್ಯಾಂಡ್ ಓವರೇ ತಾಳಲಿಲ್ಲ 4 ವರ್ಷ. ಕೆಲವು ಮೇಡಮ್ ಹತ್ರ ಐತೆ, ಮೇಡಮ್ಗೆ ಗೊತ್ತಿದೆ. ಮೇಡಮ್ ಹತ್ರ ಕೆಲವರು 100 ಕೋಟಿ ಫೈಲ್ ಐತೆ. ಮೇಡಮ್ಮು ಅವರಿಗೆ ಪ್ರೆಷರ್ ಐತೆ ಅನ್ನೋ ಗೊತ್ತಿಲ್ಲ. ಯಾತಕ್ಕೆ ಇಟ್ಕೊಂಡವರು ಏನಾದ್ರು ಬರೀರಿ, ಕಾನೂನು ರೀತಿ ಏನಕ್ಕೆ ಬರೀರಿ. ಎಷ್ಟು ದಿನ ಇಟ್ಕೊತೀರಿ ಕಚೇರಿ ದಾಖಲೆಗಳನ್ನ? ನಿಮ್ಗೆ ಯಾವ ಥರ ಬೇಕೋ ಬರೀರಿ. ಇದ್ರೆ ಮಾಡಿ, ರೈತರಿಗೆ ಕೊಡೋದನ್ನು ಕೊಡಿ.